ಅವರನ್ನ ಉತ್ಕೊಂಡು ಬಂದವು. ಶೂರ್ಪನಕ್ಕಿ ಶೂರ್ಪನಕ್ಕಿ
ಅದು
ಸುರ್ಪಂಚ್ ಬರಕ್ಕೆ 100 ರೂಪಾಯಿ ನಗರ ಮಾಡಿರ್ತಾರೆ.
ಬಂದಿರುವುದು ಯಾರಾಗಿರಬಹುದು ಇವರನ್ನು ಮಾತನಾಡಿದ್ದು ಈ ಸ್ತ್ರೀಯರು ಮಾಯೋಪಾಯವಿದ್ದಲ್ಲಿ ಅಧಿಕಮಕ್ಕಳು ಯಾರ ನಾರಿಯರಂತೆ ನಮ್ಮನ್ನು ಮೋಸಗೊಳಿಸುವಂತೆ ತೋರುತ್ತದೆ. ಈ ನಾರಿ ಮಣಿಗಳು ಮಹಾ ಕೆಟ್ಟಲ ಬುದ್ಧಿಯಿಂದ ಮುಗು ನಗೆಯಿಂದ ಕಡೆಗಣ್ಣಾಗ ವರ್ತಿಸ್ತಾ ಇರೋರು. ಇವಳ ಬಗ್ಗೆ ನಮ್ಮ ಏನೇ ಇವಳ ಕಣ್ಣಲ್ಲಿ ಬೆಳೆದುಕೊಂಡು ನೀವು ಏನು ಮಾಡಿರಿ ಅಂತೆ ಬುದ್ಧಿವಂತೆ. ಓ
ನಾನು ನನ್ನ ಹೆಸರು ಶ್ರೀಲೋಕ ಸುಂದರಿ ಎಂದು ಕರೆಯುವರು. ಸುಂದರ, ಇದುವರೆಗೂ ದೇಶ ವಿದೇಶದಿಂದ ತಿರುಗಿ ಬಂದರೂ ನನಗೆ ಸರಿಯಾದ ಮರವು ಸಿಕ್ಕಲಿಲ್ಲ. ಈಗ ನನಗೆ ನೀರು ಸಿಕ್ಕಿರುವುದು. ಸುಂದರ, ಈಗ ನಿಮ್ಮನೆ ಪ್ರಾಣ ಗ್ರಹಣವನ್ನು ಮಾಡಿಕೊಂಡು ನಿನ್ನ ಪ್ರೀತಿಯನ್ನು ಬಯಸಿ ನಿನ್ನ ಮತ್ತೆ ಓಡೋಡಿ ರಾಮ
ಬ್ರಹ್ಮ ಏನು ಮಾಡ್ತೀವಿ? ನೀರು ಕುಡಿದಿರೋದು ಹೌದು. ಹೌದಕ್ಕೆ ನೀರು ಕುಡಿದಾಗಿ ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಬಹುದಲ್ಲ? ಎಷ್ಟು ಮಾತ್ರಕ್ಕೂ ಆಗೋದಿಲ್ಲ ಸಾಗುವುದಿಲ್ಲವೇ? ಈಗ ಶ್ರೀರಾಮಚಂದ್ರ ಮೂರ್ತ ಎನ್ನಬೇಡ. ಅಂದರೆ ಹೇಳಲಾಗದು ಪ್ರೀತಿಯಿಂದ ಸತಿಯನ್ನು ಕಲಿ ಹಾಗೆ ನೀನು ಎಷ್ಟು ಮಾತ್ರಕ್ಕೂ ಆಗೋದು ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ನಿನ್ನ ಹತ್ತಿರಕ್ಕೆ ಓಡೋಡಿ ಬಂದಿರುವುದು. ನಿನ್ನಂತ ವೀರ ಪುರುಷನನ್ನು ಪಡೆಯಬೇಕಾದರೆ ನಾನು ಪೂರ್ಣ ಜನ್ಮದಲ್ಲಿ ಪುಣ್ಯವನ್ನು ಮಾಡಬೇಕು. ಉಪಯೋಗವನ್ನು ಮಾಡಿದರೆ ಈಗ ಮತ್ತೆ ಹಿರಿಯಾಟಕ್ಕೆ ಬಂದಿರಿ ನಿನ್ನ ಪ್ರೀತಿ ಮಾಡೋದಕ್ಕೆ ಬಂದಿರುವುದು. ನಿಮಗೆ ಏನಂದ್ರೆ ಇತ್ತು ನನ್ನ ಪ್ರೀತಿಯನ್ನು ಒಪ್ಪಿಕೊಂಡು ನನ್ನ ಪ್ರಾಣವನ್ನು ಮಾಡಿಕೊ. ಎಷ್ಟು ಮಾತ್ರಕ್ಕೂ ಆಗೋದಿಲ್ಲ ಈಗ ನೀನೇನ ಕೂಡ ಅದು ಏನು ಹೇಳುತ್ತಿದ್ದರು ಏನೇ ಪುಂಡ ಹೆಂಗಲೇ ಹೋಗಲ್ಲ. ಪುನಃ ಬೆಲೆಯ ಪಾಲು ಕಂಪುವಂತೆ ತರಬೇಕಿಲ್ಲ ಎನ್ನ ಅಡಿಯಲ್ಲಿ ಬಂದಿಯಾಗು ಪೂರ್ವ ದಿಕ್ಕಿನಲ್ಲಿ ಉತ್ತಮ ನಡುವೆ ಪಕ್ಷದ ದಿಕ್ಕಿಗೆ ಉತ್ತಮಹುದು ಎಷ್ಟ ದೀರ್ಘ ಸಂಸಾರದಲ್ಲಿ ಸಂಸಾರಬಹುದು ಕಂದ ಕಂಡ ಹಿರಿಯರಿಗೆ ನೀರಾಗದೆ ಗಂಡರಾಗುವುದು ತಾನೇ ಈ ನಾಯಕರೇ ನನ್ನದು ಅನಧಿಕ ಕೋಪ ವೇಗರು ಬೆನ್ನಿನ ಬೆಳೆದು ಕೈ ತಪ್ಪಿಸಬೇಡ ನಾನೇ ಈ ಸುದ್ದಿಯನ್ನು ಎಲ್ಲ ಆಗ್ತದೋ ಜಗತ್ತಿಗಾಗಿ ಮಾನವಾದ ಈ ಪ್ರಾಪ್ತದಿಂದ ನಿಲ್ಲ ಗಂಡವಲ್ಲೇ ಗಂಡವಲ್ಲೇ ಮುಕ್ಕಲೇ ಎಲ್ಲರಿಂದ ಜಗ್ಗನಾದ ರಕ್ತವಿದ್ದಾನೆ ಆತನಿಂದ ಉಪರತಿ ಧಾರಾಳಕ್ಕೆ ಕೇಳಿ ವಿರಾಟದ ಒಳಗೂಡಿ ಅವನ ಸಂಗಡ ಪವಿತ್ರಂಬರಿಗೆ ನೀರಾಕಿ ರಾಮಚಂದ್ರ ಪ್ರಿಯರೇ ಮನಸ್ಸು ಮಾಡು. ಎಷ್ಟು ಮಾತ್ರ ಹೋಗಲೆಂದು ಹೇಳುತ್ತೀರೋ ಏನಂದೆ ನೀನು? ಎಲ್ಲ ತಮ್ಮನಿಂದ ಬಂದು ಹೇಳಿರಲಿಲ್ಲ ಇದರಿಂದ ನನ್ನನ್ನು ಕೊಂದುಬಿಡಿ ನಿಂತಿದೆಯಾ? ನಿನ್ನಿಂದ ಬಂದಂತ ಕಾದು ಹೌದು. ಹೌದು ಪ್ರಿಯರೇ ನಾನು ಇಷ್ಟಪಟ್ಟರೆ ರಾಮಚಂದ್ರ ನೋಡು, ಮನಸ್ಸು ಮಾಡು. ಹಾಗಾದ್ರೆ ನಿನ್ನ ತಮ್ಮನ ಬಳಿಗೆ ಹೋಗಿ ರಾಜೇಂದ್ರ, ನಾನು ದಾರಿ ಎಂದು ಕೇಳಿದೆಯಾ? ದಾರಿ ಎಂದು ಹೇಳೋದಕ್ಕೆ ಗೊತ್ತಿಲ್ಲವೇ? ಅದೇನು ಚೆನ್ನಾಗಿ ಹೇಳಿಸ್ತೀರಿ ಹೇಳಿ ಕೇಳು. ಅದೇನು ಚೆನ್ನಾಗಿ ಹೇಳ ಹಾಲು ಹಣ್ಣು ಕೂಡಿ ಗಂಗೆ ಕೂಡಿ ನಡೆಯುವ ಹಾಲು ಹಣ್ಣು ಕೂಡಿ ಗಂಗೆ ಕೂಡಿ ನಡೆಯುವ
ಶ್ರೀರಾಮಚಂದ್ರ ಬಳಿಗೆ ಹೋಗಿ ಹಾ ನನ್ನನ್ನು ಲಗ್ನವನ್ನು ಮಾಡಿತು ಎಂದು ಕೇಳಿದಾಗ ಹಾ ನನ್ನ ತಮ್ಮನಾದ ಲಕ್ಷ್ಮಣನು ಹಾ ನನಗಿಂತ ಸುಂದರವಾಗಿರುವನು, ಆತನ ಬಳಿಗೆ ಹೋಗು, ಲಗ್ನವನ್ನು ಮಾಡಿಕೊಡ್ತಾನೆ ಎಂದು ಹೇಳಿದನು. ಹಾ ನೀನಾದರೆ ನನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಹಾ ಎನ್ನನ್ನು ಪ್ರಾಣಗ್ರಹಣವನ್ನು ಮಾಡಿಕೊಳ್ಳ ಎಂದು ಬೇಡಿಕೊಳ್ಳುತ್ತೇನೆ ದೇವ ಮಹಾನುಭಾವ. ನಲ್ಲ ನಾವಿರುವ ಈ ಹರಿಣದಲ್ಲಿ ಬಂದ ಪರಪರ ಹಿಂದ ಹಾಲ ಪರದು ಎಲ್ಲ ಪವಿತ್ರ ಹಾಲ ಮಾಡಿಕೊ ಎಂದು ಸುಖಪಡಿಸಂದ ಪರ್ವತ ಕಂಡು ಎಲ್ಲ ಪ್ರಿಯ ಸುಂದರ ಈ ಮಾತು ಸಲ್ಲದು. ನಾನೇ ಮಗನಾಗಿದ್ದಾರೆ ಅವರೇ ಸಲ್ಲದು. ಸಲ್ಲದು ಶ್ರೀಗಳೇ. ಒಂದೇ ಹಠವೇ ಹೌದು ಶ್ರೀಗಳೇ. ನಿಮ್ಮ ತಮ್ಮನ ಹೇಳಿ ಕಳಿಸಿರುವನು. ಹೌದು ಶ್ರೀಗಳೇ. ನನ್ನ ಪ್ರೀತಿಯನ್ನು ಒಪ್ಪಿಕೋ. ಮಾತು ಮಾಡುವ ಲಕ್ಷ್ಮಣ ಇಲ್ಲೇ ನಾನು ಬರೇ ಎಷ್ಟು ಸುಂದರವಾಗಿದೆಯಲ್ಲ. ಏ ಪ್ರಿಯ, ನಾವು ಏಕಪತ್ರ ಸ್ಥಾನದಲ್ಲಿರುವ ಹತ್ತಿರ ಬಾ. ಏ ಪ್ರಿಯ, ದೂರದಿಂದ ಮಾತನಾಡು. ನಿನ್ನನ್ನು ಬೆರೆಯಬೇಕೆಂದು ಆಸೆಯಾಗಿರುವುದು. ಸಹಜವಾಗಿ ಬರುವುದಿಲ್ಲ. ನಾನು ಬರಲೇ ಮುಟ್ಟಲೇ ಏ ಪ್ರಿಯ, ನೀನು ಮುಟ್ಟು ಬೆರೆಯ ಲಕ್ಷ್ಮಣ ಹಬಲೆ. ದೂರ ಏಕೆ ಓಟಿ. ಏ ಪ್ರಿಯ, ಹಾಗಾದ್ರೆ ಚೆನ್ನಾಗಿ ಹೇಳು. ಹತ್ತಿರ ಬಾ, ಹೇಳುವೆನು. ಅದು ಮಾತ್ರ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮಿಲನವಾಗಿದೆ ಲಕ್ಷ್ಮಣ ಮೇಲಾಗಿ ಮನೆ ನಿನ್ನ ಎಲೆ ಸ್ತ್ರೀಯ ಏನು ಮಾತನಾಡಿದೆ? ನಿನ್ನ ಲಕ್ಷ್ಮಣ ಎಲೆ ಹಬಲೆ. ನನ್ನ ಎಲೆ ಸ್ತ್ರೀಯ, ನಿನ್ನ ಏ ನಾಯ. ಬಯಸಿದೆ ದೇವ. ಅವನೇ ನಾನು ನೀನು ಭಾರ ಭಾರ. ಏ ಸ್ತ್ರೀಯ, ಅದು ಮಾತ್ರ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾನು ನೀನು ಮೂರ್ಖ, ಏನು ಮಾತನಾಡಿದೆ? ಒಂದಾಗಿ ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ನಡೆದು ಆಡುವ ನಾನು ಸಂತನ ಬಯಸಿಕೊಂಡೆ ಬಗಲು ಸುಂದರ ಬಾಳಿನ ಚಂದ್ರ, ಬಗಲು ಸುಂದರ ಬಾಳಿನ ಚಂದ್ರ. ಏ ಸ್ತ್ರೀಯ, ನಾನು ನೀನು ಮೂರ್ಖ, ಏನು ಮಾತನಾಡಿದೆ? ಏ ಹಬಲೆ, ಅದು ಎಂದಿಗೆ ಸಾಧ್ಯವಾಗಲಿಲ್ಲ. ಸಾಧ್ಯವಾಗುವುದಿಲ್ಲ. ಸಾಧ್ಯವಾಗಲಿಲ್ಲ ಹಬಲೆ. ಒಂದೇ ಹಠ ಒಂದೇ ರೀತಿ. ನಾನು ನೀನು ಏ ಸ್ತ್ರೀಯ, ಏನು ಮಾತನಾಡಿದೆ? ಭಾರ ಭಾರ ಭಾರ, ಅದು ಎಂದಿಗೂ ಸಾಧ್ಯವಿಲ್ಲ. ನಲೆ ನಲೆದು ಆಡುವ
ಎಲೆ ಪ್ರಿಯ ದಾವಗೊಂಡಿರುವ ಪ್ರಿಯ ಪ್ರಿಯ ಲಕ್ಷ್ಮಣ ದೇವ ಎಲೆ ನಾರಿ ಮನೆ ನೋಡು ನೋಡು ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸೋದವಿಲ್ಲವೇ ಸಹಜವಾಗಿಲ್ಲ ಸ್ತ್ರೀಯರೇ ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ಬಂದಿರುವೆನು ನಿಮ್ಮಂತ ಪುರುಷರನ್ನು ದೊರಕಬೇಕಾದರೆ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯವನ್ನು ಮಾಡಿರಬೇಕು ನನಗೆ ನೀನು ಬೇಕಾಗಿರುವುದಿಲ್ಲ ಹೆಣ್ಣು ಒಲಿದು ಬಂದಾಗ ಏ ಸ್ತ್ರೀಯರೇ ಹತ್ತಿರ ಬಂದ ಸ್ತ್ರೀಯರನ್ನು ಹೊಲೆ ಎನ್ನುವೆಯಾ ಮೂರ್ಖರ ಏನು ಮಾತನಾಡಿದ ನನ್ನ ಪ್ರೀತಿಯನ್ನು ಒಪ್ಪಿಕೊ ಲಕ್ಷ್ಮಣ ದೇವ ನೀನೇನನ್ನ ಮಹಾನುಭಾವ ಏನೇ ವನಿತಾಮನೆ ನಿನಗೆ ಎಷ್ಟು ಸಾರಿ ಮಗಿ ಹೇಳಿದ ಕಾಲಕ್ಕೂ ಎಲ್ಲ ಎದುರಿಗೆ ನಿಂತು ಇದೇ ಸ್ತ್ರೀಯ ಇದೇ ಸ್ತ್ರೀಯೇ ಎಲ್ಲ ಪಾಣಿಗ್ರಹಣ ಮಾಡಿಕೊಳ್ಳುವುದೇ ಎಲ್ಲ ಮನಸ್ಸಿಗೆ ಸಮ್ಮತವಲ್ಲ ಹೌದೇ ನಿಮ್ಮ ಕುಲ್ಲ ಬುದ್ಧಿ ಬಿಟ್ಟು ಬಿಡೆ ಜಡದಗಂದ ಮತ್ತೇನಲ್ಲ ಲಕ್ಷ್ಮಣ ದೇವ ಇದೇ ಸ್ತ್ರೀಯ ನನ್ನ ಕುಲ್ಲ ಬುದ್ಧಿಯನ್ನು ಬಿಟ್ಟು ಬಿಡಬೇಕು ಹೌದು ಸ್ತ್ರೀಯೇ ಹಾಗಾದರೆ ನನ್ನನ್ನು ಪ್ರಾಣದಾನವನ್ನು ಮಾಡಿಕೊಳ್ಳುವುದಿಲ್ಲವೇ ಹೌದು ಸ್ತ್ರೀಯೇ ಮುಂದೆ ಹತ್ತವೆ ಹೌದು ಸ್ತ್ರೀಯೇ ನೋಡು ಸ್ತ್ರೀಯೇ ಅದು ಎಂದಿಗೂ ಸಾಧ್ಯವಾಗುವುದಿಲ್ಲ ನಾನು ನೋಡಲೆ ಅದೇನು ಸಂಸ್ಕಾರ ಹೇಳು ನೋಡಲೆ ಏ ಸ್ತ್ರೀಯೇ ರೂಪ ನೀನು ನೋಡಿದರೆ ನಾನು ನೋಡುವುದಲ್ಲ ಸ್ತ್ರೀಯೇ ನೋಡುವುದಿಲ್ಲವೇ ನೋಡುವುದಿಲ್ಲ ಸ್ತ್ರೀಯೇ ಎಲ್ಲರೂ ನಮ್ಮನ್ನೇ ನೋಡುತ್ತಿರುವರು ಆದರೆ ಇಂಥ ಪುರುಷರನ್ನು ನೀನು ಕೂಡ ಪುರುಷರನ್ನು ಕೊಡಬೇಕೆ ಸಹಜವಾಗಿ ನಿನ್ನನ್ನೇ ಕೊಡುವೆನು ಮೂರ್ಖರ ನಮಗೆ ಬೇಕಾಗಿರುವುದಿಲ್ಲ ಹತ್ತಿರ ಬಂದು ಏನು ಮಾತನಾಡಿದ ಹಾಲು ಇದ್ದಾಗ ಹಬ್ಬ ಮಾಡಬೇಕು ಯೌವನ ಇದ್ದಾಗ ಸುಖವನ್ನು ಅನುಭವಿಸಬೇಕೆಂದು ಹಿರಿಯರು ಹೇಳಿದ ಮಾತನ್ನು ನೀನು ಕೇಳಿಲ್ಲವೇ ನೀನು ಮಾಡು ಸುಂದರಿ ಸ್ತ್ರೀಯರೇ ಏನು ಮಾಡಬೇಕು ಅದೇನು ಸಾಧ್ಯವಿಲ್ಲ ಸಾಧ್ಯವಿಲ್ಲವೇ ಸಾಧ್ಯವಿಲ್ಲ ಸ್ತ್ರೀಯರೇ ಓ ಪ್ರಿಯತಮ್ಮ ಸ್ತ್ರೀಯರೇ ಓನಲ್ಲ ಏ ಸ್ತ್ರೀಯೇ ನೋಡಲ್ಲ ನೋಡುವುದಿಲ್ಲ ಸ್ತ್ರೀಯರೇ ನೀನಲ್ಲ ಶಿವ ಮೂರ್ಖ ನಾನು ನೋಡುವುದಿಲ್ಲ ನಿನ್ನ ಸುತ್ತಮುತ್ತ ಯಾರೂ ಇಲ್ಲ ನಾನು ನೀನು ಇಲ್ಲಿ ಅಲ್ಲ ಸುತ್ತಮುತ್ತ ಯಾರೂ ಇಲ್ಲ ನಾನು ನೀನು ಇಲ್ಲಿ ಅಲ್ಲ ಬಾರಲು ಸನಿಹಕ್ಕೆ ಕೆಂಪು ಕೆನ್ನೆಯಾಗೆ ನಮಗಲ್ಲಿ ಕೊಡುವೆ ಕಾಣಿಕೆ ಸುತ್ತಮುತ್ತ ಯಾರೂ ಇದ್ರೆ ಬಾರ 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 ನೋಡು ಪ್ರಿಯ ಅದೇನು ಚೆನ್ನಾಗಿ ಹೇಳ ವಿಶ್ವಮಿತ್ರನು ತಪವ ಬಿಟ್ಟನು ಸುಖವ ಹೊಟ್ಟನು ಎಲ್ಲ ಮಾತನು ಕೇಳು ಎನ್ನುವನು ಬಾರು ಹತ್ತಿರ
ಎಲೆ ಸ್ತ್ರೀಯರೇ, ಏಕೆ ಸುಸ್ತಾಗಿರುವೆ ಏನಲ್ಲ? ಎಲೆ ಸ್ತ್ರೀಯರೇ, ಲಕ್ಷ್ಮಣ, ಎಲೆ ಹವನ, ಸುಸ್ತಾಗಿರುವುದೇ? ಹೌದು ಸ್ತ್ರೀಯರೇ. ಅದಕ್ಕೋಸ್ಕರ ಬಾ ಮುಂದಕ್ಕೆ ಹೋಗೋಣ ಎಂದು ಕರೆದಿದ್ದು. ಸ್ತ್ರೀಯ ಹವ ಮಾತ್ರ ಎಂದಿಗೆ ಸಾಧ್ಯವಿಲ್ಲ. ಸಾಧ್ಯ ಇಲ್ಲವೇ? ಸಾಧ್ಯವಿಲ್ಲ ಸ್ತ್ರೀಯರೇ. ನನ್ನ ಪ್ರೀತಿಯನ್ನು ಒಪ್ಪಿಕೊಂಡರೆ ಶ್ರೀ ಅಮರೇಶನು ಸಹ ನಿಮ್ಮ ನಡತೆಯನ್ನು ಸರ್ವತಾ ಮೆಚ್ಚುವನು. ಅದು ಎಂದಿಗೆ ಸಾಧ್ಯವಿಲ್ಲ. ಸುಮ್ಮನೆ ಎನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಗಟ್ಟಿ ಮನಸ್ಸು ಮಾಡಿಕೊಂಡು ಎನ್ನ ಪ್ರಾಣ ಗ್ರಹಣವನ್ನು ಮಾಡಿಕೊ. ಇದಕ್ಕೆ ನಿಮ್ಮ ಅಣ್ಣನೇನಿನ ಹತ್ತಿರಕ್ಕೆ ಕಳಿಸಿಕೊಟ್ಟಿರುವನು ಸುಂದರ, ನೀನೇನನ್ನ ಮನೋಹರ. ಎಲೆ ಸುಂದರಿ ಕಮ್ಮು ಕಂದರೆ ಈ ಅರಣ್ಯದಲ್ಲಿ ಬಂದು ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನ ಸೇವಾ ವೃತ್ತಿಯಲ್ಲಿ ನಡೆದುಕೊಳ್ಳುವುದಕ್ಕೆ ಸರಿಯಾಗಿ ನಡೆಯುವುದೆಂದರೆ ತನ್ನ ಉತ್ತರ ಮುಂದೆ ಹಬಲೇ ಸುಂದರ, ಏನು ಕರಗಾಡುವುದು ಬೇಡಿಕೊಳ್ಳುವುದು ಕಂಡ ನನ್ನ ಮನಸ್ಸು ಕರಗಿ ಹೇಳುವುದು ಏನೆಂದರೆ, ಏನು? ಈಗ ನಮ್ಮ ಅಣ್ಣನ ಕಡೆಯಿಂದ ಏನಾದರೂ ಒಂದು ಗುರುತು ತಂದರೆ ಅಂತಃಕರಣದಿಂದ ವಿವಾಹ ಮಾಡಿಕೊಳ್ಳುವೆ. ನೀರಜಾಕ್ಷಿ ಹಾಗೂ ಕಡಿಮೆ ಆಗುವುದರಿಂದ ಮನಸ್ಸಿನ ಆಪಾಕ್ಷಿ. ಸುಂದರ, ಇದೇ ಸ್ತ್ರೀಯೇ, ನಿಮ್ಮ ಅಣ್ಣನ ಬಳಿಗೆ ಹೋಗಿ ಗುರುತನ್ನು ತೆಗೆದುಕೊಂಡು ಬಂದರೆ ನನ್ನ